ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ನಿಮಗೊಂದು ಪವಾಡ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದೀನಿ. ತುಮಕೂರು ಜಿಲ್ಲೆ ಶಿರಾ ತಾಲೂಕಲ್ಲಿರುವಂಥ ಒಂದು ಗ್ರಾಮ. ಆ ಊರ ಹತ್ರ ಒಂದು ಶ್ರೀ ರೇಣುಕಾ ಯಲ್ಲಮ್ಮ ಅನ್ನುವಂಥ ಟೆಂಪಲ್. ಇಲ್ಲಿ ಸಾಕಷ್ಟು ಭಕ್ತಾದಿಗಳನ್ನು ತಾಯಿ ಹರಸಿ ಹಾರೈಸಿ ಸಾಂತ್ವನ ಮಾಡಿ ಭಕ್ತರ ಕಷ್ಟಕ್ಕೆ ಪರಿಹಾರಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಆ ಕಾರಣದಿಂದ ನೀವು ಇಲ್ಲಿ ನೋಡ್ತಿರ್ಬೋದು, ನನ್ನ ಹಿಂದೆ ಸುತ್ತಮುತ್ತ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಆಯ್ತು ನಾನು ಬರೋಕ್ಕೆ. ಬಂದಾಲಿಂದ ಎಲ್ಲ ಒಳ್ಳೆಯದೇ ಅನಿಸ್ತಿದೆ ನನಗೆ. ಮನಸ್ಸಿಗೆ ನೆಮ್ಮದಿ, ಶಾಂತಿ ಇದೆ. ಲೈಕ್ ಮುಂಚೆ ಇದ್ದಕ್ಕೂ ಇವಾಗ ಫುಲ್ ಟೋಟಲ್ ಡಿಫ್ರೆಂಟ್ ಆಗಿ ನಾನು ಚೇಂಜ್ ಆಗಿದ್ದೀನಿ. ಲೈಕ್ ಮುಂಚೆ ಎಲ್ಲ ಫುಲ್ ಹಠ ಮಾಡ್ತಿದ್ದೆ, ಡ್ರಿಂಕ್ಸ್ ಮಾಡ್ತಿದ್ದೆ. ಬಟ್ ಬಾಯ್ಸ್ ಹತ್ರ ಎಲ್ಲ ಕನೆಕ್ಟ್ ಇದ್ದೆ. ಯಾಕಂದರೆ ಲೈಕ್ ಫ್ರೆಂಡ್ಸ್ ಥರ ಎಲ್ಲ ಫುಲ್ ಜಾಸ್ತಿ ಇದ್ದರು. ಲೈಕ್ ಈ ಥರ ಯಾರೂ ಇಲ್ಲ. ಇವಾಗ ಇಲ್ಲಿಗೆ ಬಂದಾಲಿಂದ ಫುಲ್ ಚೇಂಜ್ ಆಗಿದ್ದೀನಿ. ಲೈಕ್ ಅಮ್ಮ ಹೇಳಿದ್ದು ನಾನು ಒಳ್ಳೆಯದಕ್ಕೆ ಅಂದ್ಕೊಂಡು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ. ಮುಂಚೆಗೂ ಇವಾಗ ಡಿಫ್ರೆಂಟ್ ಐತೆ. ಈಗಾಗಲೇ 3 ವಾರದಿಂದ ಬಂದಿದ್ದೀವಿ. ಏನು ಸಮಸ್ಯೆಯಿಂದ ನಾವು ಮದುವೆ ಆಗ್ಬೇಕು ಮಗ್ಗೆ ಅಂತ ಅಂದು ಬಂದಿದ್ವಿ. 3 ಸರಿನೂ ಹೇಳ್ತು ನೀರು ಹಾಕೈತೆ ಅಂತ ಅಮ್ಮ ವಾಗ್ದಾನ ಕೊಟ್ಟೈತೆ. ಏನು ಸಮಸ್ಯೆಯಿಂದ ನಾವು ಮದುವೆಗೆ ಕೇಳೋಣ ಅಂತ ಬಂದಿದ್ದೀವಿ. ಮಗುಗೆ ನಾವು ಅದೇ ನೀರು ಹಾಯಿಸ್ಬೇಕು. ಇನ್ನು 1 ತಿಂಗಳಿಂದ ಬರ್ತಾಯಿದ್ದೀವಿ ಇಲ್ಲಿಗೆ. ಈ ಎಲ್ಲ ಬರೋದು ನೋಡಿ ಚೆನ್ನಾಗಿ ಎಲ್ಲ ಇಂಪ್ರೂವ್ ಆಗೈತಿ ಅಂತ ನಂಬಬೇಕು. ಅಮ್ಮನ್ನ ನಂಬಿರೆ ಕೆಲಸ ಅದೇ ಆಗುತ್ತೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇದು 2ನೇ ಸರಿ ಬರ್ತಾ ಇರೋದು. ಫಸ್ಟ್ ಒಂದು ಸರಿ ಅಲ್ಲಿ ಮೊದಲಿದ್ದ ದೊಡ್ಡಬಳ್ಳಾಪುರ ಹತ್ರ ಇದ್ದಾಗ ಹೋಗಿದ್ದು. ಆವಾಗ ಅಮ್ಮ ಹೇಳಿದ್ರು, ನಾನು ಯಾವುದೋ ಒಂದು ಹಣಕಾಸು ವಿಷಯಕ್ಕೆ ಹೋಗಿದ್ದೆ. ಆವಾಗ ಅವರು ಆಗುತ್ತೆ ಅಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಹೋದೆ. ಒಂದು ಸ್ವಲ್ಪ ಕೈ ನೋವು ಜಾಸ್ತಿ ಇತ್ತು ಹೇಳಿದೆ. ಅದಕ್ಕೆ ಅಮ್ಮ ಸೈಲ್ ಬಂದು ನೀರು ಹಾಕಿಸ್ಕೊಳಮ್ಮ ಅಂದರು. ಆಯಿತು ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀನಿ ನಾನು ನೀರು ಹಾಕಿಸ್ಕೊಂಡು. ನಾವು ನಮಗೇನು ಪೂಜೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಏನು ಅಮ್ಮ ಹೇಳಿಲ್ಲ. ಬಂದು ನೀರು ಹಾಕಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಆದರೆ ನಾವು ಇಲ್ಲಿ ಬಂದ ಮೇಲೆ ಅದು ಒಂದು 2 ನಿಂಬೆಹಣ್ಣು ಮಾಡಿಕೊಟ್ಟಿದ್ರು. ನಿಂಬೆಹಣ್ಣು ಇಟ್ಕೊಳ್ಳಿ ಮಾತ್ರ ಅಂತ. ನನಗೆ ಕೈ ನೋವೆಲ್ಲ ಕಮ್ಮಿ ಆಗಿದೆ. ಪರವಾಗಿಲ್ಲ, ಬಂದ ಮೇಲೆ ನಮಗೊಂದು ಸ್ವಲ್ಪ ध्रुवन्ते राजा वरुणो ध्रुवं देवो बृहस्पतिः ध्रुवं चन्द्रश्चाग्निश्च राष्ट्रं धारयता ध्रुवं ध्रुवं सुलग्ना सावधाना शुभमुहूर्तो सावधाना श्रीलक्ष्मीनाथ
ತಾಯಿ ರೇಣುಕಾದೇವಿ ಎಲ್ಲಮ್ಮ ನಿಮಗೆ ಅರ್ಪಿತವಾಗಲಿ ಇದು. ಇದೆಲ್ಲ ಭಕ್ತರು ನೀವೆಲ್ಲ ಏನು ನನಗೆ ಕಿರೀಟ ಹಾಕಿದ್ದೀರಾ, ಇದು ಯಾವುದು ನಂದಲ್ಲ, ಇದೆಲ್ಲ ಆಶೀರ್ವಾದ ನಿಮಗೆ ಇರಲಿ. ತಾಯಿ ಅನುಗ್ರಹ ನಿಮಗೆ ಆಗಲಿ. ನಿಮ್ಮ ಸೇವೆ ಮಾಡೋ ಅವಕಾಶ ಮಾಡಿಕೊಡಿ ಸಾಕು. ನಾನೇನು ಮಾಡ್ತಿಲ್ಲ, ಎಲ್ಲ ತಾನಾಗಿ ತಾನು ನಡೀತಾ ಇದೆ. ಜನ 10 ಜನ ಬರುತ್ತವ, 20 ಜನ ಬಂದರು, 20 ಜನ ಬರುತ್ತವ, 30 ಜನ ಬಂದರು, 30 ಜನ ಬರುತ್ತವ, 10,000 ಜನ ನಡ್ಕೊಂಡು ಹೋಗ್ತಾ ಇದೆ. ಅದು ಅವ್ರವ್ರ ನಂಬಿಕೆ. ಅವ್ರ ನಂಬಿಕೆಗೆ ನಾನೇನು ಮಾಡೋಕ್ಕೆ ಬರಲ್ಲ. ನಾನು ಇವಾಗ ಯಾರು ಬರಬೇಡ್ರಿ ಅಂತ ನಾನು ನಿಲ್ಲಿಸ್ಲಾ? ಆಯಿತು, ಯಾರು ಬರಬೇಡ್ರಪ್ಪ ನಾಳೆಯಿಂದ ಹೇಳಿದ್ದೀನಿ. ಆದ್ರೂ ದೇವರಿದೆಯಲ್ಲ, ಆ ಒಂದು ಆತ್ಮತೃಪ್ತಿಗೆ ಭಗವಂತ ಕಾಸ್ಕೊಳ್ಳೋದು, ಭಗವಂತ ಮಾಡ್ತಾನೆ. ತಾಯಿ ಇಲ್ಲಿ ಬಂದವರು ಯಾರು ಕೂಡ ಏನೋ ಕೆಲವ್ರಿಗೆ ಆಗದೇ ಇರ್ಬೋದು, 100 ಜನದಲ್ಲಿ ಒಂದು 10 ಜನಕ್ಕೆ ಅವ್ರ ಕೆಲಸ ಆಗದೇ ಇರ್ಬೋದು. ಆದರೆ ಎಷ್ಟೋ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಅವ್ರವ್ರ ಕರ್ಮಾನುಸ್ಕಾರ ಅಂತ ನಾನು ಕೂಡ ನಾನು ಹೇಳಿದ್ದೀನಿ. ಆದರೆ 99% ಎಲ್ರಿಗೂ ಒಳ್ಳೇದಾಗಿರತಕ್ಕಂಥದ್ದೇ ರಿಸಲ್ಟ್ಗಳಿದೆ. ಮೊನ್ನೆ ಇವರು ಕೂಡ ನೋಡಿದ್ದಾರೆ, ಸಾಕಷ್ಟು ಯೂಟ್ಯೂಬ್ಗಳಲ್ಲೆಲ್ಲ ಹೇಳ್ತಿದ್ದಾರೆ, ಯಾವುದೋ ಫೇಲ್ ಆಗಿರತಕ್ಕಂಥದ್ದು ಯಾವುದೂ ಇಲ್ಲ. ಕೆಲವೊಂದು ಆಗಿದ್ದರೆ ಅದು ಅವರವರ ದುರಾದೃಷ್ಟ, ಆ ತಾಯಿಯ ಅನುಗ್ರಹ ಅವ್ರಿಗೆ ಸಿಕ್ಕಿಲ್ಲ ಅನ್ನತಕ್ಕಂಥ ಭಾವನೆ. ಯಾಕೆಂದರೆ ಎಲ್ರಿಗೂ ಆ ಥರ ಆಗಲ್ವಲ್ಲ. ಇವಾಗ ನನ್ನ ಕೈಲಿ 100 ಜನಕ್ಕೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ 100ರಲ್ಲಿ 90 ಜನಕ್ಕೆ ಒಳ್ಳೇದು ಮಾಡ್ತೀನಿ. ನನ್ನ ಎತ್ತೋರು ಇನ್ನೆಂಥ ಪುಣ್ಯವಂತರು. ನಾನು ಈ ಭೂಮಿಲಿ ಹುಟ್ಟಿ ಇದು ಎಂಥ ನನ್ನ, ಏಕೆಂದರೆ ನಾನು ಒಂದು ಟೈಮಲ್ಲಿ ಬಿಸಾಡಿತ್ತಂಥ ಊಟದ ಎಲೆ ಆಗಿರ್ಬೋದು, ಆದರೆ ಈ ಸಂತೋಷನ ಹಂಚ್ಕೊಳಕ್ಕಾಗದೆ ಇರತಕ್ಕಂಥದ್ದು ನನ್ನವ್ರಿಗೆ ಅಂತ ಅಂದರೆ ನನ್ನ ಭಕ್ತರೇ ನನ್ನವರು ಸಾಕು. ನನ್ನ ಏನು ಒಳ ಆಸೆ ಇದೆಯೋ ಅದೆಲ್ಲ ನನ್ನ ಭಕ್ತರಿಗೆ ಇರಲಿ, ಭಾಳ ಸಂತೋಷ ಆಗುತ್ತೆ. ನಾನು ಏನು ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ, ನಾನು ಅದೇನು ಪಾಪ ಮಾಡಿದ್ನೋ, ಇಲ್ಲ ನನ್ನ ಎತ್ತವರು ನನಗೆ ಅದೇನು ಪುಣ್ಯ ಮಾಡಿಕೊಟ್ಟಿದ್ರು, ಇವತ್ತು ನನ್ನ ಜನ್ಮನೇ ಸಾರ್ಥಕ ಆಗೋಯ್ತು. ಒಬ್ಬ ನರಮಾನವ, ಒಬ್ಬ ಮನುಷ್ಯನಿಗೆ ಬೆಳ್ಳಿ ಕಿರೀಟ ಇಟ್ಟು ದೇವರು ಸಮಾನವಾಗಿ ನನ್ನನ್ನು ನೋಡ್ತಾರೆ ಅಂದರೆ ಇದಕ್ಕಿಂತ ಭಾಗ್ಯ ಇನ್ಯಾವ್ದು ಬೇಕು? ಇವತ್ತಿಂದ ನಾನು ಏನು ಬೇಕಾದ್ರೂ ಆಗಲಿ, ಅದಕ್ಕೆ ನನಗಿಲ್ಲ ಸಾಕು. ಈ ದಿನ ಇದೊಂದು ನನ್ನ ಜೀವನದಲ್ಲಿ ಮರೆಯೋಕ್ಕಾಗದಂಥ ಒಂದು ದಿನ. ಎಲ್ಲರಿಗೂ ಈ ಭಾಗ್ಯ ಸಿಗಲ್ಲ, ಎಲ್ಲರಿಗೂ ಕೂಡ ಇದೊಂದು ಅವಕಾಶ ಸಿಗಲ್ಲ. ಭಗವಂತ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಾನೆ, ನನಗೆ ಅವರು ಕಿರೀಟ ಮಾಡಿಸಿಟ್ಟಿದ್ದಾರೆ ಅಂತ ಅಂದರೆ ಬೇಕಾದ್ರೆ ಇದಕ್ಕೂ ಕೂಡ ಕೆಲವರು ಕಿಡಿಗೇಡಿಗಳು ಕಮೆಂಟ್ ಕೂಡ ಹಾಕ್ಬಿಡ್ತಾರೆ, ಅಮ್ಮನವ್ರು ದುಡ್ಡು ಐತೆ ಹೇಳ್ಕೊಟ್ಟು ಮಾಡಿಸ್ಕೊಂಡವ್ರೆ ಅಂತ. ಅದಕ್ಕೆ ಬಿಡಿ, ಇವಾಗ ಮೂಳೆ ಎಲ್ಲದ ನಾಲ್ಗೆ. ಆಮೇಲೆ ಕೆಲವ್ರಿಗೆ 100 ಜನದಲ್ಲಿ 10 ಜನಕ್ಕೆ ಕೆಟ್ಟೋದವಳಾದರೆ 99 ಜನಕ್ಕೆ ನಾನು ಒಳ್ಳೆಯವಳಲ್ವಾ? ನನ್ನನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾರಲ್ಲ, ನಾನು ಅವ್ರಿಗೆ ಹೇಳೋದೇ ಕೆಟ್ಟದಾಯಿತು ಅಂದರೆ ಅದು ಅವ್ರ ದುರಾದೃಷ್ಟ. ಸಾಕು, ನನಗೆ ಇನ್ನೇನು ಬೇಡ, ನನ್ನ ಜನ್ಮನೇ ಸಾರ್ಥಕ ಆಗೋಗ್ಬಿಡ್ತು. ಇನ್ನೇನು ಬೇಕು ನನಗೆ? ಇನ್ನು ಯಾವ ಐಶ್ವರ್ಯ ಬೇಕು? ತಂದೆ ತಾಯಿಗಿಂತ ಹೆಚ್ಚು ಈ ಪ್ರೀತಿ ವಾತ್ಸಲ್ಯ ಸಿಕ್ಕಿದೆ, ಮಮಕಾರ ಸಿಕ್ಕಿದೆ, ನನಗೆಲ್ಲನೂ ಕೂಡ ಸಿಕ್ಕಿದೆ. ನನಗೇನು ಸಿಕ್ಕಿಲ್ಲ ಅನ್ನೋಕ್ಕಿಂತ ನನ್ನ ಹತ್ರ ಹಣ ಇರದೇ ಇರ್ಬೋದು, ಆದರೆ ನನ್ನ ಆತ್ಮದಲ್ಲಿ ಗುಣ ಇದೆ. ಎಂಥವ್ರು ಬಂದ್ರೂ ಆ ಕೆಟ್ಟ ಕಾಯಿಲೆನ ನಿವಾರಣೆ ಮಾಡೋ ಶಕ್ತಿ ಇದೆ. ನೀವು ಅಳಬೇಡಿ. ಇನ್ನೊಂದು ಅತ್ಯಚ್ಛವಾಗಿ ಅನ್ಕೊಂಬೇಡಿ ಈ ಪ್ರಶ್ನೆ. ನೀವು ಓದಲ್ಲೆಲ್ಲ ಯಾವುದೋ ಒಂದು ಕಾಣದ ದೈವ ಶಕ್ತಿ ನಿಮ್ಮ ಹಿಂದೆ ಉಟ್ಕೊಂಡ್ಬರುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಆ ಗರುಡ ಪಕ್ಷಿ ನೀವು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಅದೊಂದು ರೀತಿ ಪವಾಡ, ಆಶ್ಚರ್ಯ ಅನ್ಸುತ್ತೆ. ಹೌದು, ಅದು ಸಾಧ್ಯ ಸತ್ಯ. ಇದನ್ನು ಕೇಳಿದ್ದು ಸತ್ಯ. ನೀವು ಹೋಗುವಂತ ಪ್ರತಿ ದೇವಸ್ಥಾನದಲ್ಲೂ ಅಲ್ಲೊಂದು ಶಕ್ತಿ ಇರುತ್ತಾ, ಅಲ್ಲೊಂದು ಪವರ್ ಇರುತ್ತಾ, ಅಲ್ಲಿ ಅಮ್ಮನವ್ರು ನೆಡ್ತಾರ, ರೇಣುಕಾದೇವಿ ಎಲ್ಲಮ್ಮವ್ರು ಬರ್ತಾರ. ಸೊ ಇದೊಂದು ಅನುಮಾನದ ಪ್ರಶ್ನೆ ಅಮ್ಮ. ಆಯಿತು, ಇವಾಗ ನಿಮ್ಮ ಅನುಮಾನಕ್ಕೆ ನಾನೇನು ಇಲ್ಲಿ ನೋಡಿರೋರು ಇದ್ದಾರೆ, ಅವ್ರನ್ನ ಕೇಳಿ. ನೆನ್ನೆ ಗರಡ ಎಲ್ಲ ನೋಡಿದ್ರಲ್ವಾ? ಕೈ ಎತ್ತಿ ನೋಡಿರೋರು. ನೋಡ್ಕೊಳ್ಳಿ ನೀವೇನು. ಕೈ ಎತ್ತಿ ನೋಡಿರೋರೆಲ್ಲ ಬಂದಿತ್ತಲ್ವ ಇಲ್ಲಿಗೆ? ಅಷ್ಟೇ, ಇದೇ ಸಾಕ್ಷಿ. ಇನ್ನೇನು ಇಲ್ಲಿ ಎತ್ತಿದ್ರಲ್ಲ ಎಲ್ಲ ಕೈ. ದೇವಿ ಬಗ್ಗೆ ಭಾಸ್ಕರ್ ಅವರೇ, ನಾನು ಎಲ್ಲ ಇದರಲ್ಲೂ ಹೇಳಿದ್ದೀನಿ, ಎಲ್ಲ ಚಾನಲಲ್ಲೂ ಹೇಳಿದ್ದೀನಿ, ಎಲ್ಲ ಯೂಟ್ಯೂಬಲ್ಲೇ ಹೇಳಿದ್ದೀನಿ. ನಾನು ಯಾವುದರಲ್ಲಿ ಕೆಲವರು ಅವ್ರವರು ಮನಸ್ಸಿಗೆ ಬಿಟ್ಟಿದ್ದು, ಅಂದರೆ ನನ್ನ ನಂಬಿಕೆ ನನಗೆ ದೊಡ್ಡದು, ನಿಮ್ಮ ನಂಬಿಕೆ ನಿಮಗೆ ದೊಡ್ಡದು. ನನಗೆ ಇರೋದನ್ನ ನಾನು ಹೇಳ್ತೀನಿ, ಅದನ್ನು ನಂಬೋದು ಬಿಡೋದು ನಿಮ್ಮ ಇಚ್ಛೆ. ನಾನು ಯಾರನ್ನೂ ಬಲವಂತ ಮಾಡಿ ನಂಬಿಸ್ತಾ ಇಲ್ಲ, ಮತ್ತು ಬಲವಂತವಾಗಿ ಇದನ್ನು ಹೇಳ್ತಿಲ್ಲ. ಇರೋದನ್ನ ತೋರಿಸ್ತೀನಿ, ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ ಅಷ್ಟೇ. ನಾನು ಏಕೆಂದರೆ ನಾನು ಅದನ್ನು ಪೂರ್ತಿ ನಂಬ್ರಿ ಅಂತ ನಾನು ಹೇಳೋಕ್ಕೂ ಬರಲ್ಲ. ಇವಾಗ ನನ್ನನ್ನು ನಂಬಿರೋರಿಗೆ ಇವಾಗ
ನನ್ನನ್ನು ನಂಬಿರೋರಿಗೆ ಒಳ್ಳೇದಾಗಿತ್ತಲ್ವಾ ಈ ಪದವಿ ನನಗೆ ಸಿಕ್ಕಿದ್ದು. ಹಾಂ, ದೈವ ಪದ್ಧತಿ ದೈವ ಪದವಿ ಅಮ್ಮರೇ. ಅಲ್ವಾ? ಇವಾಗ ದೇವರಲ್ಲ ಅಂತ ಭಕ್ತರು ದೇವ್ರು ಮಾಡಿಬಿಟ್ರು ನನ್ನನ್ನು. ಬಹಳ ಖುಷಿ ಆಗುತ್ತೆ, ಬಹಳ ಖುಷಿ. ಭಕ್ತರೆಲ್ಲ ಕಣ್ ತುಂಬಿಕೊಂಡಿದ್ದಾರೆ ಅಮ್ಮರೇ ನಿಮ್ಮನ್ನ ಈ ಒಂದು ಇದರಲ್ಲಿ ನೋಡೋದಕ್ಕೆ, ನಾನು ಅವತಾರದಲ್ಲಿ ನೋಡೋದಕ್ಕೆ ಭಕ್ತರೆಲ್ಲ ಅವರವರೇ ಒಳಗಡೆ ತುಂಬಾ ಖುಷಿ ಪಡ್ತಾರೆ. ಚೆನ್ನಾಗಿ ಕಾಣುತ್ತಾ? ಇಷ್ಟ ಆಯ್ತಾ? ನಿಜ? ಹೌದಾ? ಹೌದಾ? ಅಬಾಬಾಬಾಬಾ ಇಲ್ಲ ಬಿಡಿ, ಯಾರು ಏನೇ ಹೇಳಿದ್ರು ಕೂಡ ನನ್ನ ಆತ್ಮ ಅನ್ನೋದೊಂದು ಇದೆಯಲ್ಲ, ಆದರೆ ನನ್ನ ಆತ್ಮಕ್ಕೆ ಗೊತ್ತಿರುತ್ತಲ್ವ ನಾನು ದೇವರ ಏನು ಅಂತ. ಬೇರೆಯವರ ಆತ್ಮಕ್ಕೆ ನಾನು ದೇವರಾಗಿ ಕಾಣ್ಬೋದು, ಆದರೆ ನನ್ನ ಆತ್ಮದೊಳಗಡೆ ನನ್ನ ಆತ್ಮಕ್ಕೆ ನಾನು ದೇವರಲ್ಲ, ನಾನು ಸ್ವಾಮೀಜಿ ಅಲ್ಲ, ಸನ್ಯಾಸಿ ಅಲ್ಲ, ಅಗೋರಿ ಅಲ್ಲ, ಸರ್ವೇ ಸಾಮಾನ್ಯವಾಗಿ ನಿಮ್ಮ ಸೇವಕರು. ನೀವು ಹೇಳಿದ ಕೆಲಸ ನಾನು ಮಾಡ್ತೀನಿ, ನೀವೇನು ಹೇಳ್ತೀರೋ ನಾನು ಮಾಡ್ತೀನಿ ಅಷ್ಟೇ. ಬೇರೆ ಏನಾದರೂ ಕೇಳಿ ಭಾಸ್ಕರ್ ಅವರೇ. ಏನ್ ಕೇಳೋಣ ನೋಡಿ, ಇವತ್ತು ನಿಮ್ಮ ಭಕ್ತರ ದಿನ ಇದು. ನನ್ನ ಜೊತೆ ಯಾರ ಜೊತೆ ಮಾತಾಡಿ ಅಮ್ಮರೇ, ಇಲ್ಲ ಭಕ್ತರು ನಿಮ್ಮನ್ನು ಮಾತಾಡ್ತೀನಿ. ವಿಶೇಷವಾದ ಮಾತಾಡಿಸಿ ಇದು ಇವತ್ತು ನೀವು ದೃಷ್ಟಿ ತಪ್ಪಿಸ್ಕೊಬೇಕಾಗುತ್ತೆ. ಯಾಕೆ? ನಮ್ಮೆಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ. ಬೆಳ್ಳಿ ಕಿರೀಟದ ಮೇಲಿಲ್ಲಲ್ಲ, ಕಿರೀಟದ ಮೇಲಿಲ್ಲಲ್ಲ. ಆಯ್ತು ಬಿಡಿ, ನಿಮ್ಗೆ ಇಷ್ಟ ಇದ್ದರೆ ತಗೊಂಡೋಗಿ, ಇದನ್ನು ಸಾಕು, ನನಗೆ ಇಟ್ಕೊಂಡೆ, ನನ್ನ ಆಸೆ ಪೂರ್ತಿ ಆಯಿತು. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಆ ತಾಯಿ ಈ ವಿಡಿಯೋಗಳನ್ನು ಯಾರ್ಯಾರು ವೀಕ್ಷಣೆ ಮಾಡ್ತಿದ್ದೀರೋ ಮಕ್ಕಳ, ನಿಮಗೂ ಕೂಡ ಕುತೂಹಲ ಇರುತ್ತೆ. ಆದರೆ ಒಂದಲ್ಲ ಒಂದು ದಿನ ನನ್ನನ್ನು ನೆನೆಸ್ಕೊತೀರ, ನನ್ನ ಹತ್ರ ಹುಡ್ಕೊಂಬರ್ತೀರ. ಆದರೆ ನೀವು ನೋಡಿ, ನನ್ನ ವಿಡಿಯೋಗಳಲ್ಲೆಲ್ಲ ನೋಡಿ, ಯಾರ್ಯಾರು ಈ ಒಂದು ವಿಡಿಯೋಗಳಲ್ಲಿ ನನ್ನನ್ನು ನೋಡ್ತಾ ಇದ್ದೀರಾ, ನಿಮಗೂ ಎಲ್ಲ ಕೂಡ ಒಳ್ಳೆಯದಾಗತ್ತೆ. ಆದರೆ ತಾಯಿ ಜಗನ್ಮಾತೆನ ರೇಣುಕಾದೇವಿಯನ್ನು ನಂಬಿ, ದೈವವನ್ನು ನಂಬಿ ಎಷ್ಟು ನಂಬ್ತಿರೋ ಅಷ್ಟು ಒಳ್ಳೆಯದು. ಬಟ್ ಆದರೆ ಅದನ್ನು ಬೇರೆ ಥರವಾಗಿ ಮಾಡ್ಕೋಬೇಡಿ, ಮೂಢನಂಬಿಕೆಗೆ ಒಳಗಾಗಬೇಡಿ, ದೈವ ನಂಬಿಕೆಗೆ ಹೋಗಿ ಅಷ್ಟೇ. ಮೂಢನಂಬಿಕೆ ತಡೆ ಪಡೆ ಹೊಡೆಯೋದೆಲ್ಲ ಇರುತ್ತಲ್ಲ, ಅದೆಲ್ಲ ಬೇಡ. ದೇವರನ್ನು ನಂಬಿ ಗುರು ಮಾರ್ಗದಲ್ಲಿ ಹೋಗಿ. ಪೂಜೆ ಏನಿಲ್ಲ, ಜಸ್ಟ್ 2 ನಿಂಬೆಹಣ್ಣು ಕೊಟ್ಟರು, ನಿಂಬೆಹಣ್ಣಿಂದನೇ ಎಲ್ಲ ಚೇಂಜ್ ಆದೆ. ನಾನು ಮೊರೆ ನೀರು ಹಾಕ್ಸ್ಕೊಂಡೆ, ಅದರಿಂದನೂ ಫುಲ್ ಚೇಂಜ್ ಆಗದೆ. ನನಗೆ 3 ಅಮಾವಾಸ್ಯೆ 3 ಶುಕ್ರವಾರ ಬರೋಕೆ ಹೇಳಿದರು. 3 ಶುಕ್ರವಾರ ಮುಗೀತು, 2 ಅಮಾವಾಸ್ಯೆ ಮುಗಿದಿತ್ತು, 3ನೇ ಅಮಾವಾಸ್ಯೆ ಫುಲ್. ಲೈಕ್ ನಾನು ಮುಂಚೆ ಯಾವ ದೇವ್ರನ್ನೂ ನಂಬ್ತಿದ್ದಿಲ್ಲ, ಯಾರು ದೇವರು ಬೇಡ ದಿಂಡ್ರು ಬೇಡ ಅಂದ್ಕೊಂಡಿದ್ದೆ. ಇಲ್ಲಿ ಬಂದಾಲಿಂದ ಎಲ್ಲ ದೇವ್ರು ಬೇಕು, ಎಲ್ಲ ಇರಬೇಕು ಅಂತ ಐತೆ. ಪುರದವರು ತುಂಬ ಜನ ಬಂದು ಎಲ್ಲ ಒಂದೊಂದು ಸರಿ ಬಂದೋಗಿರಲ್ಲ, ಕುಡಿಯೋದೆಲ್ಲ ಬಿಟ್ಟಿದ್ದಾರೆ. ಮೇನ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಕುಡಿಯೋದು ಬಿಡ್ತಾರಲ್ಲ, ಮನೆ ಸಂಸಾರ ಅಂತ ಹೋಗ್ತಾರಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಜನಗಳು. ನಮ್ಗದಿಷ್ಟ. ನನಗೆ ಯೂಟ್ಯೂಬ್ನಲ್ಲಿ ನೋಡಿದ ತಕ್ಷಣ ನಾನು ನೋಡಿಬಿಟ್ಟು ಅವತ್ತು ಮನೆಗೆ ಯಾರೋ ಪರಿಚಯದವ್ರು ಒಬ್ಬರು ಹೇಳ್ದೆ, ಅವ್ರು ಕರ್ಕೊಂಡೋದ್ರು ದೇವಸ್ಥಾನಕ್ಕೆ ನನಗೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬಂದೆ. ನೆಕ್ಸ್ಟ್ ಟೈಮ್ ಹೋದೆ. ಆಮೇಲೆ ಅಮ್ಮ ಇಷ್ಟು ಹೇಳಿದ್ರು, ನಂದು ಏನೋ ಆಗ್ತಾಯಿದೆ. ಒಂದು ಸ್ವಲ್ಪ ನಮಗೆ ನೋವು ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಇದೆ, ನಮಗೆ ಚೇತರಿಕೆ ಇದೆ. ಅಂದರೆ ಇಷ್ಟು ಜನ ಬಂದವ್ರೆ ಅಂತಂದರೆ ಜನಗಳಿಗೆ ಒಳ್ಳೇದಾಗೋದಕ್ಕೆ ತಾನೇ ಮೇನ್ ನಂಬಿಕೆ ಇಟ್ಕೊಂಡು ನಾವಿಲ್ಲಿ ಬರಬೇಕು. ನಂಬಿಕೆ ಮೇನ್ ಅಲ್ವಾ? ಆ ನಂಬಿಕೆ ಇಟ್ಕೊಂಬಂದರೆ ಒಳ್ಳೆಯದಾಗುತ್ತೆ. ಅಂತ ಭಕ್ತಾದಿಗಳಿಗೆ ತಾಯಿ ಇಲ್ಲಿರುವಂಥ ಕಷ್ಟನೆಲ್ಲ ಪರಿಹಾರ ಮಾಡಿ ಅವರಿಗೆ ಮೋರ ನೀರು ಹಾಯಿಸುವಂಥದ್ದೊಂದು ವಿಶಿಷ್ಟ ಪದ್ಧತಿಯಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಈ ಆಚರಣೆಯಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಅವರ ಕಷ್ಟನೆಲ್ಲ ಸುಧಾರಿಸಿಕೊಂಡಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ಕೂಡ ಈ ಪರಿಹಾರವನ್ನು ಪಡ್ಕೊಂಡು ತಾಯಿ ಆಶೀರ್ವಾದಕ್ಕೆ ಪೂರ್ತಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದ ಒಂದು ಕಷ್ಟನೆಲ್ಲ ಹೇಳ್ಕೊಂಡು ಬಂದಾಗ ತಾಯಿ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡಿ ಪರಿಹಾರವನ್ನು ಕೊಡ್ತಾಳೆ ಎನ್ನುವಂಥದ್ದು ಇಲ್ಲಿರುವಂಥ ಭಕ್ತಾದಿಗಳ ನಂಬಿಕೆಯಾಗಿದೆ.